ಸ್ನೇಹಿತರೆ, ಆಟೋಮೊಬೈಲ್ ಕ್ಷೇತ್ರದಲ್ಲಿ ಇವತ್ತು ದೊಡ್ಡ ಕ್ರಾಂತಿಯಾಗಿದೆ. ಇಡೀ ಬೈಕ್ ಇಂಡಸ್ಟ್ರಿನೇ ಶೇಕ್ ಆಗಿದೆ. ಯಾಕಂದ್ರೆ ಭಾರತದ ಖ್ಯಾತ ಟೂ ವೀಲರ್ ಕಂಪನಿ ಬಜಾಜ್ ಆಟೋ ವಿಶ್ವದ ಮೊದಲ ಸಿಎನ್ಜಿ ಬೈಕ್ ಅನ್ನ ಲಾಂಚ್ ಮಾಡಿದೆ. ಎಸ್, ವಿಶ್ವದ ಮೊದಲ ಸಿಎನ್ಜಿ ಬೈಕ್ ನ ಭಾರತದ ಕಂಪನಿಯೊಂದು ಲಾಂಚ್ ಮಾಡಿದೆ. ಫ್ರೀಡಮ್ 125 ಅನ್ನೋ ಈ ಬೈಕ್ ಇಡೀ ಬೈಕ್ ಮಾರ್ಕೆಟ್ ಅನ್ನೇ ಅಲ್ಲಾಡಿಸಲಿದೆ. ಯಾಕಂದ್ರೆ ಈ ಬೈಕ್ನಲ್ಲಿ ನಾವು ಪೆಟ್ರೋಲ್ಗಂತ ಖರ್ಚು ಮಾಡ್ತಿದ್ದ ಹಣದಲ್ಲಿ 50% ಹಣವನ್ನ ಸೇವ್ ಮಾಡಬಹುದು. ಉದಾಹರಣೆಗೆ, ನೀವು ಪೆಟ್ರೋಲ್ಗೆ ತಿಂಗಳಿಗೆ 5,000 ರೂಪಾಯಿ ಖರ್ಚು ಮಾಡ್ತಿದ್ರೆ ಈ ಬೈಕ್ನಲ್ಲಿ ಕೇವಲ 2,500 ಆಗುತ್ತೆ. ಹಾಗಿದ್ರೆ ಏನಿದು ಫ್ರೀಡಮ್ 125? ಇದರ ಫೀಚರ್ಸ್ ಏನು, ಎಷ್ಟು ರೇಟು, ಎಲ್ಲೆಲ್ಲಿ ಸಿಗುತ್ತೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಬದಲಾಗ್ತಿರೋ ಕಾಲದಲ್ಲಿ ಜಗತ್ತು ಪೆಟ್ರೋಲ್ ಡೀಸೆಲ್ ಬಿಟ್ಟು ಬೇರೆ ಬೇರೆ ಇಂಧನಗಳ ಕಡೆ ಮುಖ ಮಾಡಬೇಕಾಗಿದೆ. ಯಾಕಂದ್ರೆ ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ನಿಂದ ವಿಪರೀತ ವಾಯುಮಾಲಿನ್ಯ ಆಗಿ ಕ್ಲೈಮೇಟ್ ಚೇಂಜ್ ಅನ್ನೋದು ಮನೆ ಬಾಗಿಲಿಗೆ ನಿಂತಿದೆ. ಇನ್ನೊಂದ್ ಕಡೆ ಭೂಮಿಯಲ್ಲಿರೋ ತೈಲ ನಿಕ್ಷೇಪ ಖಾಲಿ ಆಗ್ತಿದೆ. ಇದರಿಂದ ಪೆಟ್ರೋಲ್ ಡೀಸೆಲ್ ರೇಟು ದಿನೇ ದಿನೇ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಿಲ್ಲ. ಹೀಗಾಗಿ ಪರ್ಯಾಯ ಇಂಧನದ ಕಡೆ ಮುಖ ಮಾಡಲೇಬೇಕು. ಇದು ಆಟೋಮೊಬೈಲ್ ಕಂಪನಿಗಳಿಗೆ ಕೂಡ ಅರ್ಥ ಆಗಿದೆ. ಹೀಗಾಗಿನೇ ಈಗ ಮಾರ್ಕೆಟ್ನಲ್ಲಿ ಇವಿ, ಎಲೆಕ್ಟ್ರಿಕ್ ವಾಹನಗಳು, ಸಿಎನ್ಜಿ ವಾಹನಗಳು, ಹೈಡ್ರೋಜನ್, ಎಥನಾಲ್ ವಾಹನಗಳು ಬರ್ತಿರೋದನ್ನ ನೋಡ್ತಿದ್ದೀವಿ. ಆದ್ರೆ ಇಷ್ಟು ದಿನ ಈ ಪರ್ಯಾಯ ಇಂಧನದ ಕಾನ್ಸೆಪ್ಟ್ ಕೇವಲ ಕಾರು, ಬಸ್ಸು, ಆಟೋಗಳಿಗೆ ಮಾತ್ರ ಸೀಮಿತ ಆಗಿತ್ತು. ಜನಸಾಮಾನ್ಯರು ಹೆಚ್ಚಾಗಿ ಬಳಸೋ ದ್ವಿಚಕ್ರ ವಾಹನಗಳು ಬೈಕ್ಗಳಿಗೆ ಬಂದಿರಲಿಲ್ಲ. ಕೇವಲ ಎಲೆಕ್ಟ್ರಿಕ್ ಗಾಡಿಗಳು ಬರ್ತಿವೆಯಾದ್ರೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಇಂಥ ಸನ್ನಿವೇಶದಲ್ಲೀಗ ಬಜಾಜ್ ಕಂಪನಿ ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿದೆ. ವಿಶ್ವ ಪರಿಸರದ ದಿನ ಪರಿಸರ ಸ್ನೇಹಿ ಪ್ರಪಂಚದ ಮೊದಲ ಸಿಎನ್ಜಿ ಬೈಕ್ ಅನ್ನ ಲಾಂಚ್ ಮಾಡಿದೆ. ಸಿಎನ್ಜಿ ಅಂದ್ರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಈ ಹಸಿರು ಬಣ್ಣದ ಆಟೋಗಳಲ್ಲಿ ಬಳಸ್ತಾರಲ್ಲ, ಆ ಫ್ಯೂಲ್. ಇನ್ನು ಫ್ರೀಡಮ್ 125 ಅಂತ ಕರೆಯಲಾಗ್ತಿರೋ ಈ ಬೈಕ್ನಲ್ಲಿ ಸಿಎನ್ಜಿ ಮತ್ತು ಪೆಟ್ರೋಲ್ ಎರಡೂ ಆಯ್ಕೆ ನೀಡಲಾಗಿದೆ. ಒಂದು ಬಟನ್ ಒತ್ತೋ ಮೂಲಕ ನಾವು ಸಿಎನ್ಜಿಯಿಂದ ಪೆಟ್ರೋಲ್ಗೆ, ಪೆಟ್ರೋಲ್ನಿಂದ ಸಿಎನ್ಜಿಗೆ ಸ್ವಿಚ್ ಆಗ್ಬೋದು. ಸಿಎನ್ಜಿ ಚಾಲಿತ ಕಾರುಗಳು ಬಂದು ದಶಕನೇ ಕಳೆದಿದೆ. ಆದ್ರೆ ಸಿಎನ್ಜಿ ಚಾಲಿತ ಬೈಕ್ ಬರ್ತಿರೋದು ಇದೇ ಮೊದಲ ಬಾರಿಗೆ. ಅದು ಭಾರತದ ಕಂಪನಿಯಿಂದ ಭಾರತದಲ್ಲೇ ಲಾಂಚ್ ಆಗ್ತಿದೆ ಅನ್ನೋದು ಇನ್ನೂ ಹೆಮ್ಮೆಯ ವಿಚಾರ. ಹೆಸರೇ ಹೇಳುವಂತೆ ಇದು 125cc ಗಾಡಿ. ಅಂದ್ರೆ ಆ ಕಡೆ ಮೈಲೇಜು ಬೇಕು, ಈ ಕಡೆ ಪರ್ಫಾರ್ಮೆನ್ಸು ಬೇಕು ಅನ್ನೋರ್ಗೆ ಇರುವ ಮೈಲೇಜ್ ಗಾಡಿ. ಈಗ ಹೋಂಡಾ ಶೈನ್, ಡಿಸ್ಕವರಿ, ಪಲ್ಸರ್ 125 ಬೈಕ್ಗಳಿವೆಯಲ್ಲ, ಆ ಕೆಟಗರಿಯದ್ದು. ಸಾಮಾನ್ಯವಾಗಿ ಈ ರೀತಿ ಪರ್ಯಾಯ ಇಂಧನದ ವಾಹನಗಳು ಬಂದಾಗ ರೆಗ್ಯುಲರ್ ಗಾಡಿಗಿಂತ ಆ ಗಾಡಿಗೆ ಹೆಚ್ಚು ರೇಟ್ ಇರುತ್ತೆ. ಎಲೆಕ್ಟ್ರಿಕ್ ವಾಹನಗಳಲ್ಲಿ ನಾವಿದನ್ನ ನೋಡಬಹುದು. ಆದ್ರೆ ಈ ಫ್ರೀಡಮ್ 125ನ ಎಕ್ಸ್ ಶೋರೂಮ್ ಬೆಲೆ 95,000ದಿಂದ 1.1 ಲಕ್ಷದವರೆಗೆ ಇದೆ. ಅಂದ್ರೆ ಬಹುತೇಕ ಈ ಕೆಟಗರಿಯಲ್ಲಿ ಬರೋ ರೆಗ್ಯುಲರ್ ಬೈಕ್ಗಳಷ್ಟೇ ಇದರ ಬೆಲೆ ಕೂಡ ಇದೆ. ಆದ್ರೆ ಗ್ರಾಹಕರಿಗೆ ಜಾಕ್ಪಾಟ್ ಹೊಡೆಯೋದು ಬೈಕ್ ರೇಟ್ನಲ್ಲಿ ಅಲ್ಲ, ಬದಲಾಗಿ ಇದರ ಆಪರೇಷನಲ್ ಖರ್ಚಿನಲ್ಲಿ. ಯಾಕಂದ್ರೆ ಈ ಬೈಕ್ನಿಂದ ನಮ್ಮ ಫ್ಯೂಯಲ್ ಎಕ್ಸ್ಪೆನ್ಸಸ್ 50% ಕಡಿಮೆಯಾಗುತ್ತೆ ಅಂತ ಬಜಾಜ್ ಹೇಳಿದೆ. ಅಂದ್ರೆ ಈ ಕೆಟಗರಿಯ ಬೈಕ್ಗಳಲ್ಲಿ ನಾವು ಪೆಟ್ರೋಲ್ಗೆ ಎಷ್ಟು ಖರ್ಚು ಮಾಡ್ತಿದ್ದೇವೋ ಅದರ ಅರ್ಧದಷ್ಟು ಖರ್ಚು ಕಡಿಮೆಯಾಗುತ್ತೆ ಎನ್ನಲಾಗಿದೆ. ಇನ್ನು ಈ ಬೈಕ್ನಲ್ಲಿ ಸೀಟ್ ಕೆಳಗೆ 2 kg ಸಾಮರ್ಥ್ಯದ ಒಂದು ಸಿಎನ್ಜಿ ಟ್ಯಾಂಕ್ ಇದೆ. ಇನ್ನು ರೆಗ್ಯುಲರ್ ಟ್ಯಾಂಕ್ ಜಾಗದಲ್ಲಿ 2 ಲೀಟರ್ ಸಾಮರ್ಥ್ಯದ ಪೆಟ್ರೋಲ್ ಟ್ಯಾಂಕ್ ಇದೆ. ಈ ಪೆಟ್ರೋಲ್ ಟ್ಯಾಂಕ್ ಮೇಲೇನೆ 2 ಫ್ಯೂಲ್ಗಳನ್ನ ಹಾಕಿಸುವುದಕ್ಕೆ 2 ಪ್ರತ್ಯೇಕ ನಾಜಿಲ್ಗಳಿವೆ. ಅಂದ್ರೆ ಪೆಟ್ರೋಲ್ ಬಂಕ್ ನಲ್ಲಿ ಪೆಟ್ರೋಲ್ ಹಾಕಿಸಿದ ರೀತಿನೇ ನಾವು ಸಿಎನ್ಜಿ ಬಂಕ್ಗಳಲ್ಲಿ ಸಿಎನ್ಜಿಯನ್ನು ತುಂಬಿಸಬಹುದು. ಬಜಾಜ್ ಪ್ರಕಾರ ಫ್ರೀಡಮ್ 125 ಕೇವಲ ಸಿಎನ್ಜಿ ಮೇಲೇನೆ 213 ಕಿಲೋಮೀಟರ್ ಓಡಬಲ್ಲದು. ಪೆಟ್ರೋಲ್ ಮೂಲಕ ಎಕ್ಸ್ಟ್ರಾ 117 ಕಿಲೋಮೀಟರ್ ಕವರ್ ಮಾಡಬಹುದು. ಎರಡೂ ಸೇರಿ ಒಟ್ಟಾರೆ ಈ ಬೈಕ್ ನ ರೇಂಜ್ 330 ಕಿಲೋಮೀಟರ್ ಇದೆ. ಸದ್ಯ ಬೆಂಗಳೂರಿನಲ್ಲಿ 1 ಲೀಟರ್ ಪೆಟ್ರೋಲ್ ಬೆಲೆ 103 ರೂಪಾಯಿ ಇದೆ. ಅದೇ 1 kg ಸಿಎನ್ಜಿ ಬೆಲೆ 83 ರೂಪಾಯಿ 50 ಪೈಸೆ ಇದೆ. 1 ಲೀಟರ್ ಪೆಟ್ರೋಲ್ಗೆ ಈ ಗಾಡಿ 64 ಕಿಲೋಮೀಟರ್ ಓಡುತ್ತೆ. ಅದೇ ರೀತಿ 1 kg ಸಿಎನ್ಜಿಗೆ 102 ಕಿಲೋಮೀಟರ್ ಓಡುತ್ತೆ. ಹೀಗಾಗಿ ಫ್ಯೂಯಲ್ ವಿಚಾರದಲ್ಲಿ ಸಾಕಷ್ಟು ಉಳಿತಾಯ ಮಾಡಬಹುದು. ಫ್ರೀಡಮ್ 125 ನಲ್ಲಿ ನಾರ್ಮಲ್ 125cc ಬೈಕ್ಗಳಂತೆಯೇ 125cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಎಂಜಿನ್ ಇದೆ. ಈ ಎಂಜಿನ್ 9.4 ಹಾರ್ಸ್ ಪವರ್ನಷ್ಟು ಶಕ್ತಿ, 9.7 ನ್ಯೂಟನ್ ಮೀಟರ್ಗಳಷ್ಟು ಟಾರ್ಕ್ ಉತ್ಪತ್ತಿ ಮಾಡುತ್ತೆ. ಅಲ್ಲದೆ ಈ ಬೈಕ್ನಲ್ಲಿ 17 ಇಂಚಿನ ಅಲಾಯ್ ಚಕ್ರಗಳಿದ್ದು ಮುಂದೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, ಹಿಂದೆ ಮೊನೋಶಾಕ್ ಸಸ್ಪೆನ್ಷನ್ ಇದೆ. ಬೈಕ್ನ ಸ್ಟೈಲಿಂಗ್ ನಲ್ಲಿ ಒಂಚೂರು ಮಾಡರ್ನ್, ಒಂಚೂರು ರೆಟ್ರೋ ಲುಕ್ ಮಿಕ್ಸ್ ಮಾಡಲಾಗಿದೆ. ಈ ಹಿಂದೆ ಲಾಂಚ್ ಆಗಿದ್ದ ಹೋಂಡಾ ನಾವಿಯನ್ನ ನೆನಪಿಸುತ್ತೆ. ರೆಟ್ರೋ ಸ್ಟೈಲ್ ನಲ್ಲಿ ರೌಂಡ್ ಹೆಡ್ ಲ್ಯಾಂಪ್ ಹಾಗೂ ಅದರಲ್ಲಿ ಡಿಆರ್ಎಲ್ ಇದೆ. ಬೈಕ್ ನಲ್ಲಿ ಫ್ಲಾಟ್ ಸೀಟ್ ಕೊಡಲಾಗಿದೆ. ವೈಡ್ ಹ್ಯಾಂಡಲ್ ಬಾರ್ ಇದೆ.
ಈ ಸೆಗ್ಮೆಂಟ್ ನ ಬೈಕ್ಗಳ ತರ ಫುಟ್ ಪೆಗ್ಗಳ ಬೈಕ್ ನ ಮಧ್ಯದಲ್ಲಿವೆ. ಇನ್ನು ಇದರಲ್ಲಿ ಹೆಚ್ಚಿನ ಬಜಾಜ್ ಬೈಕ್ಗಳಿರೋ ತರ ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ. ಸಿಎನ್ಜಿ ಲೆವೆಲ್ ಎಲ್ಲ ಈ ಕ್ಲಸ್ಟರ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಇನ್ನು ಸೇಫ್ಟಿ ವಿಚಾರದಲ್ಲಿ ಸಿಎನ್ಜಿ ವಾಹನಗಳ ಬಗ್ಗೆ ಬಹಳಷ್ಟು ತಪ್ಪು ನಂಬಿಕೆಗಳಿವೆ. ಆದ್ರೆ ಇಗ್ನಿಷನ್ ವಿಚಾರದಲ್ಲಿ ಅಂದ್ರೆ ಬೆಂಕಿ ಹೊತ್ಕೊಳ್ಳೋ ವಿಚಾರದಲ್ಲಿ ಸಿಎನ್ಜಿ ಪೆಟ್ರೋಲ್ಗಿಂತ ಸೇಫ್. ಯಾಕಂದ್ರೆ ಸಿಎನ್ಜಿ 700 ಡಿಗ್ರಿ ಸೆಲ್ಸಿಯಸ್ ವರೆಗೂ ಆಪರೇಟ್ ಆಗುತ್ತೆ. ಆದ್ರೆ ಪೆಟ್ರೋಲ್ಗೆ 455 ಡಿಗ್ರಿ ಸಾಕು. ಅಂದ್ರೆ ಕಾರ್ಗಾಗಿ ಬೈಕ್ಗಾಗಿ ಬೆಂಕಿ ಹತ್ಕೊಂಡ್ರೆ ಮೊದಲು ಬೆಂಕಿ ಕ್ಯಾಚ್ ಮಾಡ್ಕೊಳ್ಳೋದು ಪೆಟ್ರೋಲ್. ಇನ್ನು ಸಿಎನ್ಜಿ ಇಂಜಿನ್ಗಳು ಬೇಗ ಹಾಳಾಗ್ತವೆ ಅನ್ನೋದು ದೊಡ್ಡ ಮಿತ್. ಸಿಎನ್ಜಿ ಪೆಟ್ರೋಲ್ ಡೀಸೆಲ್ಗಿಂತ ಹಗುರವಾಗಿರೋದ್ರಿಂದ ಪೆಟ್ರೋಲ್ ಇಂಜಿನ್ಗಳಿಗಿಂತ ಹೆಚ್ಚು ಬಳಕೆ ಮಾಡಬಹುದು. ಇನ್ನು ಸಿಎನ್ಜಿ ಇನ್ಫ್ರಾ ಸಣ್ಣ ನಗರಗಳಲ್ಲಿ ಸದ್ಯಕ್ಕೆ ಇಲ್ಲದೆ ಇರಬಹುದು. ಆದ್ರೆ ಈಗ ಎಲ್ಲೆಲ್ಲಿ ಸಿಎನ್ಜಿ ಆಟೋಗಳು ಓಡಾಡ್ತಿವೆ ಆ ಪ್ರದೇಶಗಳಲ್ಲಿ ಇಂಧನ ಆರಾಮಾಗಿ ಸಿಗುತ್ತೆ. ಇನ್ನು ಈ ರೀತಿಯ ಇಂಧನದ ಬಳಕೆ ಇದೇ ಮೊದಲೇನಲ್ಲ. ಹಿಂದೆ ಎಲ್ಪಿಜಿ ಸಿಲಿಂಡರ್ಗಳ ಬೈಕ್ಗಳು ಬಂದಿದ್ವು. ಬಾಕ್ಸ್ನಲ್ಲಿ ಸಿಲಿಂಡರ್ ಇಟ್ಟು ಮನೆಯಲ್ಲಿ ಬಳಸೋ ಎಲ್ಪಿಜಿ ರೆಗ್ಯುಲೇಟರ್ ಬಳಸಿ ಇಂಜಿನ್ಗೆ ಗ್ಯಾಸ್ ಒದಗಿಸಲಾಗ್ತಿತ್ತು. ಆದ್ರೆ ಸಿಎನ್ಜಿ ಬೈಕ್ನಲ್ಲಿ ಕಾರ್ಗಳ ರೀತಿ ಎಕ್ಸ್ಟ್ರಾ ಸಿಲಿಂಡರ್ ಹೊತ್ಕೊಂಡು ಹೋಗುವ ಅವಶ್ಯಕತೆನೇ ಇಲ್ಲ. ಪೆಟ್ರೋಲ್ ಟ್ಯಾಂಕ್ ರೀತಿ ಬೈಕ್ಗೆ ಅದು ಇಂಟಿಗ್ರೇಟ್ ಆಗಿರುತ್ತೆ. ಬಜಾಜ್ ಷೇರುಗಳಿಗೆ ಹಾರ್ಸ್ ಪವರ್. ಇನ್ನು ಬಜಾಜ್ ವಿಶ್ವದ ಮೊದಲ ಸಿಎನ್ಜಿ ಬೈಕ್ ಲಾಂಚ್ ಮಾಡಿದ ಬೆನ್ನಲ್ಲೇ ಬಜಾಜ್ ಷೇರುಗಳಿಗೆ ಹಾರ್ಸ್ ಪವರ್ ಬಂದಿತ್ತು. ಒಂದು ಹಂತದಲ್ಲಿ ಕಂಪನಿ ಷೇರು ಬೆಲೆ ಪ್ರತಿ ಶೇರ್ಗೆ 7,149 ರೂಪಾಯಿವರೆಗೂ ರೀಚ್ ಆಗಿ ದಿನದ ಅಂತ್ಯಕ್ಕೆ ವಾಪಸ್ 7,127ಕ್ಕೆ ರೀಚ್ ಆಗಿದೆ. ಇಂದು ಸುಮಾರು 0.28% ಲಾಭ ಗಳಿಕೆ ಮಾಡಿದೆ. ಇನ್ನು ಆರಂಭದಲ್ಲಿ ಫ್ರೀಡಮ್ 125 ಬೈಕ್ಗಳು ಗುಜರಾತ್ ಹಾಗೂ ಮಹಾರಾಷ್ಟ್ರದಲ್ಲಿ ರಿಲೀಸ್ ಆಗಲಿದ್ದು ನಂತರ ದೇಶದಾದ್ಯಂತ ರೋಡಿಗಿಳಿಯಲಿವೆ. ಬೈಕ್ ಅನ್ನ ಈಜಿಪ್ಟ್, ತಾಂಜೇನಿಯಾ, ಪೆರು, ಇಂಡೋನೇಷ್ಯಾ ಹಾಗೂ ಬಾಂಗ್ಲಾದೇಶಗಳಿಗೂ ಎಕ್ಸ್ಪೋರ್ಟ್ ಮಾಡೋಕೆ ಬಜಾಜ್ ಪ್ಲಾನ್ ಮಾಡ್ತಿದೆ. ವೀಕ್ ಆಫ್ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಐಕಾನ್ ಬೆಲ್ ಅನ್ನು ಕ್ಲಿಕ್